ವಿಟಮಿನ್ ಎ ಪ್ರಾಮುಖ್ಯತೆಯ ಕುರಿತು ಸ್ಪೋಕನ್ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಇದರ ಬಗ್ಗೆ ಕಲಿಯುತ್ತೇವೆ. ದೇಹದಲ್ಲಿ ವಿಟಮಿನ್ ಎ ಪಾತ್ರ, ವಿಟಮಿನ್ ಎ ಕೊರತೆಯ ಕಾರಣಗಳು ಮತ್ತು ಪರಿಣಾಮಗಳು, ಶಿಫಾರಸು ಮಾಡಲಾದ ಸೇವನೆ ಮತ್ತು ಆಹಾರ ಮೂಲಗಳು. ವಿಟಮಿನ್ ಎ ಕೊಬ್ಬು ಕರಗುವ ವಿಟಮಿನ್ ಆಗಿದೆ. ಇದನ್ನು ಆಹಾರ ಮತ್ತು ಪೂರಕಗಳ ಮೂಲಕ ಪಡೆಯಬಹುದು. ವಿಟಮಿನ್ ಎಯ ಎರಡು ಮುಖ್ಯ ರೂಪಗಳು ನಮ್ಮ ಆಹಾರದಲ್ಲಿ ಕಂಡುಬರುತ್ತವೆ. ಒಂದು, ರೆಟಿನಾಲ್ ಮತ್ತು ರೆಟಿನೈಲ್ ಎಸ್ಟರ್ ಅನ್ನು ಒಳಗೊಂಡಿರುವ ಪ್ರಿಫಾರ್ಮ್ಡ್ ವಿಟಮಿನ್ ಎ. ಇದನ್ನು ಪ್ರಾಣಿ ಮೂಲಗಳಿಂದ ಪಡೆಯಲಾಗುತ್ತದೆ. ಎರಡನೆಯ ರೂಪ ಪ್ರೊವಿಟಮಿನ್ ಎ. ಇದರಲ್ಲಿ ಆಲ್ಫಾ ಕ್ಯಾರೋಟಿನ್, ಬೀಟಾ ಕ್ಯಾರೋಟಿನ್ ಮತ್ತು ಬೀಟಾ ಕ್ರಿಪ್ಟೋಕ್ಸಾಂಥಿನ್ ಸೇರಿದೆ. ಇವೆಲ್ಲವೂ ಸಸ್ಯ ಮೂಲಗಳಿಂದ ಹುಟ್ಟಿಕೊಂಡಿವೆ. ಪ್ರಾಣಿ ಮೂಲಗಳಿಂದ ತಯಾರಿಸಿದ ವಿಟಮಿನ್ ಎ ವಿಟಮಿನ್ ಎಯ ಸಕ್ರಿಯ ರೂಪವಾಗಿದೆ. ಆದರೆ ಸಸ್ಯ ಮೂಲಗಳಿಂದ ಪಡೆದ ವಿಟಮಿನ್ ಎ ನಿಷ್ಕ್ರಿಯ ರೂಪವಾಗಿದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಅದನ್ನು ರೆಟಿನಾಲ್ ಆಗಿ ಪರಿವರ್ತಿಸಬೇಕು. ರೆಟಿನಾಲ್ ಸಕ್ರಿಯ ರೂಪವಾಗಿದೆ. 12 ಮೈಕ್ರೋಗ್ರಾಂಗಳಷ್ಟು ಬೀಟಾ ಕ್ಯಾರೋಟಿನ್ 1 ಮೈಕ್ರೋಗ್ರಾಂ ರೆಟಿನಾಲ್ ಆಗಿ ಪರಿವರ್ತನೆಯಾಗುತ್ತದೆ. ಈ ಪರಿವರ್ತನೆಯು ಕರುಳಿನಲ್ಲಿ ಸಂಭವಿಸುತ್ತದೆ. ಇದು ದೇಹಕ್ಕೆ ಅಗತ್ಯವಿರುವವರೆಗೆ ಯಕೃತ್ತಿನಲ್ಲಿ ಹೀರಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. ಅನೇಕ ಶಾರೀರಿಕ ಪ್ರಕ್ರಿಯೆಗಳಿಗೆ ವಿಟಮಿನ್ ಎ ಅತ್ಯಗತ್ಯ. ಇದು ದೃಷ್ಟಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತು ಕಣ್ಣುಗಳ ಸರಿಯಾದ ಕಾರ್ಯನಿರ್ವಹಣೆಯನ್ನು ಬೆಂಬಲಿಸುತ್ತದೆ. ರೋಡಾಪ್ಸಿನ್ ರಚನೆಗೆ ವಿಟಮಿನ್ ಎ ಸಹ ಅಗತ್ಯವಾಗಿರುತ್ತದೆ. ರೋಡಾಪ್ಸಿನ್ ಕಣ್ಣಿನಲ್ಲಿರುವ ವರ್ಣದ್ರವ್ಯವಾಗಿದ್ದು ರಾತ್ರಿಯಲ್ಲಿ ನೋಡಲು ನಮಗೆ ಸಹಾಯ ಮಾಡುತ್ತದೆ. ರೋಡಾಪ್ಸಿನ್ ಕೊರತೆಯು ಮಂದ ಬೆಳಕಿನಲ್ಲಿ ನೋಡುವ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಚರ್ಮದ ದುರಸ್ತಿ ಮತ್ತು ನಿರ್ವಹಣೆಗೆ ವಿಟಮಿನ್ ಎ ಮುಖ್ಯವಾಗಿದೆ. ಇದು ಜೀವಕೋಶದ ಬೆಳವಣಿಗೆ ಮತ್ತು ವಿಭಜನೆಯನ್ನು ಸಹ ಬೆಂಬಲಿಸುತ್ತದೆ. ವಿವಿಧ ಅಂಗಗಳ ರಚನೆ ಮತ್ತು ನಿರ್ವಹಣೆಯಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಉದಾಹರಣೆಗೆ ಹೃದಯ, ಶ್ವಾಸಕೋಶಗಳು, ಮೂತ್ರಪಿಂಡಗಳು ಇತ್ಯಾದಿ. ವಿಟಮಿನ್ ಎಯು ಆಂಟಿ ಆಕ್ಸಿಡೆಂಟ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ. ಆಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ಜೀವಕೋಶಗಳನ್ನು ಫ್ರೀ ರ್ಯಾಡಿಕಲ್ಸ್ಗಳಿಂದ ಹಾನಿಯಾಗದಂತೆ ರಕ್ಷಿಸುತ್ತವೆ. ಫ್ರೀ ರ್ಯಾಡಿಕಲ್ಸ್ಗಳು ದೇಹದಲ್ಲಿ ನೈಸರ್ಗಿಕವಾಗಿ ಉತ್ಪತ್ತಿಯಾಗುತ್ತವೆ. ಅವು ದೇಹದಲ್ಲಿ ಅತಿಯಾದಾಗ ಅವು ಹಾನಿಕರವಾಗಿರುತ್ತವೆ. ಆದ್ದರಿಂದ ವಿಟಮಿನ್ ಎ ಫ್ರೀ ರ್ಯಾಡಿಕಲ್ಸ್ಗಳಿಂದ ಉಂಟಾಗುವ ಹಾನಿಯನ್ನು ಕಡಿಮೆ ಮಾಡುತ್ತದೆ. ವಿಟಮಿನ್ ಎ ದೇಹದಲ್ಲಿ ಇತರ ಪಾತ್ರಗಳನ್ನು ಹೊಂದಿದೆ. ಇದು ಎಲ್ಲ ಅಂಗಾಂಶಗಳು ಮತ್ತು ಅಂಗಗಳ ಶಕ್ತಿ ಮತ್ತು ಕಾರ್ಯವನ್ನು ನಿರ್ವಹಿಸುತ್ತದೆ. ಉದಾಹರಣೆಗೆ ಚರ್ಮ, ಶ್ವಾಸನಾಳದ ಒಳಪದರು, ಕರುಳು, ಒಳಕಿವಿ ಮತ್ತು ಕಣ್ಣು. ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದು ಅಂತಹ ಇನ್ನೊಂದು ಉದಾಹರಣೆಯಾಗಿದೆ. ನವಜಾತ ಶಿಶುವಿನ ಆರೋಗ್ಯಕ್ಕೂ ವಿಟಮಿನ್ ಎ ಮುಖ್ಯವಾಗಿದೆ. ಇದು ಶಿಶುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಸೋಂಕುಗಳಿಂದ ರಕ್ಷಿಸುತ್ತದೆ. ಕೊಲೋಸ್ಟ್ರಮ್ ವಿಟಮಿನ್ ಎಯಲ್ಲಿ ಸಮೃದ್ಧವಾಗಿದೆ. ಹೆರಿಗೆಯ ನಂತರ ತಾಯಿಯು ಉತ್ಪಾದಿಸುವ ಮೊದಲ ಎದೆ ಹಾಲು ಕೊಲೋಸ್ಟ್ರಮ್ ಆಗಿದೆ. ಇದನ್ನು ಹೆರಿಗೆಯಾದ 1 ಗಂಟೆಯೊಳಗೆ ಮಗುವಿಗೆ ತಿನ್ನಿಸಬೇಕು. ಕೊಲೋಸ್ಟ್ರಮ್ನ ಹೆಚ್ಚುವರಿ ಪ್ರಯೋಜನಗಳನ್ನು ಮತ್ತೊಂದು ಟ್ಯುಟೋರಿಯಲ್ನಲ್ಲಿ ವಿವರಿಸಲಾಗಿದೆ. ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು ನಮ್ಮ ವೆಬ್ಸೈಟ್ ಅನ್ನು ನೋಡಿ. ಮುಂದೆ ನಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆಯ ಪರಿಣಾಮಗಳನ್ನು ನಾವು ನೋಡುತ್ತೇವೆ. ಅದರ ಕೊರತೆಯ ಸಾಮಾನ್ಯ ಪರಿಣಾಮವೆಂದರೆ ಕ್ಸೆರಾಪ್ಥಾಲ್ಮಿಯಾ. ಇದು ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ಕಣ್ಣಿನ ಕಾಯಿಲೆಗಳ ಒಂದು ಗುಂಪು. ಇದರ ಲಕ್ಷಣಗಳು ವಿವಿಧ ಹಂತಗಳಲ್ಲಿ ಮುಂದುವರಿಯುತ್ತವೆ. ಮೊದಲ ಲಕ್ಷಣವೆಂದರೆ ರಾತ್ರಿಗೂಡುತನ. ಈ ಸ್ಥಿತಿಯಲ್ಲಿ ಹಗಲಿನಲ್ಲಿ ದೃಷ್ಟಿ ಸಾಮಾನ್ಯವಾಗಿರುತ್ತದೆ. ರಾತ್ರಿಯಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲಿ ನೋಡಲು ಕಷ್ಟವಾಗುತ್ತದೆ.
ಕೊರತೆಯು ಮುಂದುವರಿದಂತೆ ಕಣ್ಣುಗಳು ಶುಷ್ಕ, ಮಂದ ಮತ್ತು ಸುಕ್ಕುಗಟ್ಟುತ್ತವೆ. ಈ ಕೊರತೆಯ ಮತ್ತೊಂದು ನಿರ್ದಿಷ್ಟ ಸೂಚನೆ ಎಂದರೆ ಬಿಟಾಟ್ ಸ್ಪಾಟ್ಸ್. ಇವು ಕಣ್ಣಿನ ಮೂಲೆಯಲ್ಲಿ ಕಾಣಿಸಿಕೊಳ್ಳುವ ಅನಿಯಮಿತ ಆಕಾರದ ನೊರೆ ಪದಾರ್ಥಗಳಾಗಿವೆ. ಈ ಎಲ್ಲ ಚಿಹ್ನೆಗಳು ದೀರ್ಘಕಾಲದ ಕೊರತೆಯನ್ನು ಸೂಚಿಸುತ್ತವೆ. ವಿಟಮಿನ್ ಎ ಕೊರತೆಯ ತೀವ್ರ ಮತ್ತು ಹಠಾತ್ ಆಕ್ರಮಣದ ಚಿಹ್ನೆಗಳನ್ನು ನೋಡೋಣ. ಕಾರ್ನಿಯಾ ಒಣಗುತ್ತದೆ. ಇದು ಕಣ್ಣೀರಿನ ನಷ್ಟ ಮತ್ತು ಲೋಳೆಯ ನಷ್ಟಕ್ಕೆ ಕಾರಣವಾಗುತ್ತದೆ. ಕಾರ್ನಿಯಾವು ಕಣ್ಣಿನ ಕಪ್ಪು ಭಾಗವನ್ನು ಆವರಿಸುವ ಪಾರದರ್ಶಕ ಭಾಗವಾಗಿದೆ. ಇದನ್ನು ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಇದು ಕಾರ್ನಿಯಲ್ ಅಲ್ಸರ್ಗೆ ಕಾರಣವಾಗಬಹುದು. ಕಾರ್ನಿಯಾದಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳಬಹುದು ಮತ್ತು ಕಣ್ಣುಗಳು ಉರಿಯುತ್ತವೆ. ಕೊರತೆಯ ತೀವ್ರವಾದ ರೂಪವೆಂದರೆ ಕೆರಾಟೊಮಲೇಷಿಯಾ. ಈ ಸಂದರ್ಭದಲ್ಲಿ ಕಾರ್ನಿಯಾದ 1/3 ಭಾಗದಷ್ಟು ಭಾಗವು ಪರಿಣಾಮ ಬೀರುತ್ತದೆ. ಇಡೀ ಕಾರ್ನಿಯಾ ದಪ್ಪವಾಗುತ್ತದೆ ಮತ್ತು ನಂತರ ಕರಗುತ್ತದೆ. ವಿಟಮಿನ್ ಎ ಕೊರತೆಯ ಈ ರೋಗಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನಂತರದ ಹಂತಗಳಲ್ಲಿ ರೋಗಲಕ್ಷಣಗಳು ತೀವ್ರಗೊಂಡಾಗ ಕುರುಡಾಗುವ ಅಪಾಯವಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಸಾವಿನ ಅಪಾಯವೂ ಹೆಚ್ಚು. ಮತ್ತೊಂದು ಪ್ರಮುಖ ಪರಿಣಾಮವೆಂದರೆ ತೀವ್ರವಾದ ಸೋಂಕಿನ ಅಪಾಯ. ಉದಾಹರಣೆಗೆ ಅತಿಸಾರ ಮತ್ತು ದಡಾರ. ಸೋಂಕು ದೇಹದ ವಿಟಮಿನ್ ಎಯ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇದು ಕೊರತೆಯನ್ನು ಉಲ್ಬಣಗೊಳಿಸುತ್ತದೆ. ಪರಿಣಾಮವಾಗಿ ಕೊರತೆ ಮತ್ತು ಸೋಂಕಿನ ಕೆಟ್ಟ ಚಕ್ರ ಸಂಭವಿಸುತ್ತದೆ. ಕೊರತೆಯಿಂದಾಗಿ ರೋಗನಿರೋಧಕ ಶಕ್ತಿಯು ದುರ್ಬಲಗೊಳ್ಳುತ್ತದೆ. ವಿಟಮಿನ್ ಎ ಕೊರತೆ ಇರುವವರಲ್ಲಿ ರಕ್ತಹೀನತೆಯ ಅಪಾಯವೂ ಇದೆ. ಆಯಾಸ ಮತ್ತು ಕುಂಠಿತ ಬೆಳವಣಿಗೆ ಸಂಭವಿಸಬಹುದು. ಒಣಕೂದಲು, ಒಣಚರ್ಮ ಮತ್ತು ಮೊಡವೆಗಳು ವಿಟಮಿನ್ ಎ ಕೊರತೆಯ ಇತರ ಚಿಹ್ನೆಗಳು. ಗರ್ಭಿಣಿ ಮಹಿಳೆಯರಲ್ಲಿ ಕೊರತೆಯು ಅವಧಿಪೂರ್ವ ಹೆರಿಗೆಗೆ ಕಾರಣವಾಗಬಹುದು. ಇದು ಕಡಿಮೆ ತೂಕದ ಶಿಶುಗಳಿಗೆ ಮತ್ತು ಅವುಗಳಲ್ಲಿ ಜನ್ಮದೋಷಗಳಿಗೆ ಸಹ ಕಾರಣವಾಗಬಹುದು. ನವಜಾತ ಶಿಶುಗಳಲ್ಲಿ ವಿಟಮಿನ್ ಎ ಸಂಗ್ರಹವನ್ನು ಕಡಿಮೆ ಮಾಡುವ ಅಪಾಯವೂ ಇದೆ. ವಿಟಮಿನ್ ಎ ಕೊರತೆಯ ಅಪಾಯವನ್ನು ಹೆಚ್ಚಿಸುವ ಕೆಲವು ಅಂಶಗಳನ್ನು ನೋಡೋಣ. ಮೊದಲನೆಯದು ವಿಟಮಿನ್ ಎ ಸಮೃದ್ಧ ಆಹಾರಗಳ ಅಸಮರ್ಪಕ ಸೇವನೆ. ಮತ್ತೊಂದು ಅಂಶವೆಂದರೆ ಅಸಮರ್ಪಕ ಸೇವನೆ. ಮತ್ತೊಂದು ಕೊಬ್ಬಿನ ಹೀರಿಕೊಳ್ಳುವಿಕೆ. ಆದ್ದರಿಂದ ಕರುಳಿನ ಮತ್ತು ಮೇದೋಜ್ಜೀರಕ ಗ್ರಂಥಿಯ ಕಾಯಿಲೆ ಇರುವ ಜನರು ಅಪಾಯದಲ್ಲಿರುತ್ತಾರೆ. ಯಕೃತ್ತಿನ ಕಾಯಿಲೆ ಇರುವವರು ಸಹ ಕೊರತೆಯ ಅಪಾಯದಲ್ಲಿರುತ್ತಾರೆ. ಯಕೃತ್ತಿನ ರೋಗಗಳು ದೇಹದಲ್ಲಿ ವಿಟಮಿನ್ ಎ ಅನ್ನು ಸಂಗ್ರಹಿಸುವ ಮತ್ತು ಬಿಡುಗಡೆ ಮಾಡುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತವೆ. ಮಕ್ಕಳು, ಗರ್ಭಿಣಿ ಮತ್ತು ಹಾಲೆಣಿಸುವ ಮಹಿಳೆಯರು ಕೊರತೆಯ ಅಪಾಯದಲ್ಲಿರುತ್ತಾರೆ. ವಿಟಮಿನ್ ಎಗಾಗಿ ಅವರ ಅಗತ್ಯತೆಗಳು ಹೆಚ್ಚಿರುವುದೇ ಇದಕ್ಕೆ ಕಾರಣ. ಕೊರತೆಯನ್ನು ತಪ್ಪಿಸಲು ಸಾಕಷ್ಟು ವಿಟಮಿನ್ ಎ ಅನ್ನು ನಿಯಮಿತವಾಗಿ ಸೇವಿಸುವುದು ಅವಶ್ಯಕ. 1 ರಿಂದ 3 ವರ್ಷದ ಮಕ್ಕಳು ದಿನಕ್ಕೆ 390 ಮೈಕ್ರೋಗ್ರಾಂಗಳನ್ನು ಪಡೆಯಬೇಕು. 4 ರಿಂದ 9 ವರ್ಷದ ಮಕ್ಕಳು ದಿನಕ್ಕೆ 510 ರಿಂದ 630 ಮೈಕ್ರೋಗ್ರಾಂಗಳಷ್ಟನ್ನು ಪಡೆಯಬೇಕು. ಹದಿಹರೆಯದವರಿಗೆ ದಿನಕ್ಕೆ 770 ರಿಂದ 860 ಮೈಕ್ರೋಗ್ರಾಂಗಳಷ್ಟು ಶಿಫಾರಸು ಮಾಡಲಾಗಿದೆ. ವಯಸ್ಕ ಮಹಿಳೆಯರು ಮತ್ತು ಪುರುಷರಿಗೆ ದಿನಕ್ಕೆ 840 ರಿಂದ 1000 ಮೈಕ್ರೋಗ್ರಾಂಗಳನ್ನು ಶಿಫಾರಸು ಮಾಡಲಾಗಿದೆ. 50 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಾದ ಪುರುಷರು ಮತ್ತು ಮಹಿಳೆಯರಿಗೆ ಅದೇ ಶಿಫಾರಸು ಮಾಡಲಾಗಿದೆ. ಗರ್ಭಿಣಿ ಮತ್ತು ಹಾಲಣಿಸುವ ಮಹಿಳೆಯರು ದಿನಕ್ಕೆ 900 ರಿಂದ 950 ಮೈಕ್ರೋಗ್ರಾಂಗಳಷ್ಟು ತೆಗೆದುಕೊಳ್ಳಬೇಕು. ವಿಟಮಿನ್ ಎಯ ಆಹಾರ ಮೂಲಗಳನ್ನು ನೋಡೋಣ. ವಿಟಮಿನ್ ಎಯ 2 ಮುಖ್ಯ ಮೂಲಗಳಿವೆ: ಪ್ರಾಣಿ ಮೂಲ ಮತ್ತು ಸಸ್ಯ ಮೂಲ. ಪ್ರಾಣಿ ಮೂಲಗಳಲ್ಲಿ ವಿಟಮಿನ್ ಎ ರೆಟಿನಾಲ್ ಆಗಿ ಕಂಡುಬರುತ್ತದೆ. ಇದು ಸಕ್ರಿಯ ರೂಪವಾಗಿದೆ.
ಮೇಕೆ ಮತ್ತು ಕೋಳಿ ಯಕೃತ್ತು ವಿಟಮಿನ್ ಎಯ ಅತ್ಯುತ್ತಮ ಮೂಲಗಳಾಗಿವೆ. ಒಂದು ಸಣ್ಣ ಬೌಲ್ ಮೇಕೆ ಯಕೃತ್ತು 15,655 ಮೈಕ್ರೋಗ್ರಾಂ ರೆಟಿನಾಲ್ ಅನ್ನು ಹೊಂದಿರುತ್ತವೆ. 2 ಕೋಳಿ ಯಕೃತ್ತುಗಳು 3,486 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತವೆ. ಮೊಟ್ಟೆಯ ಹಳದಿಗಳಲ್ಲಿ ಕೂಡ ವಿಟಮಿನ್ ಎ ಸಮೃದ್ಧವಾಗಿದೆ. 2 ಮೊಟ್ಟೆಯ ಹಳದಿಗಳು 539 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತವೆ. 2 ಟೇಬಲ್ ಸ್ಪೂನ್ ಬೆಣ್ಣೆಯು ಸುಮಾರು 250 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತದೆ. 50 ಗ್ರಾಂ ಚೆಡ್ಡಾರ್ ಚೀಸ್ ಸುಮಾರು 300 ಮೈಕ್ರೋಗ್ರಾಂಗಳಷ್ಟು ಹೊಂದಿರುತ್ತವೆ. 100 ಗ್ರಾಂ ತಾಜಾ ಕ್ರೀಮ್ 400 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತದೆ. ಸಸ್ಯ ಆಹಾರದ ಮೂಲಗಳು ಕ್ಯಾರೋಟಿನಾಯ್ಡ್ಸ್ಗಳ ರೂಪದಲ್ಲಿ ವಿಟಮಿನ್ ಎಯನ್ನು ಹೊಂದಿರುತ್ತವೆ. ಹಸಿರು ಎಲೆಗಳ ತರಕಾರಿಗಳು ಅತ್ಯುತ್ತಮ ಮೂಲಗಳಾಗಿವೆ. ಉದಾಹರಣೆಗೆ ನುಗ್ಗೆ ಎಲೆಗಳು, ಹರಿವೆ ಎಲೆಗಳು, ಮೆಂತ್ಯ ಮತ್ತು ಅಗತಿ ಎಲೆಗಳು. 100 ಗ್ರಾಂ ಮುರುಕುಲು ಎಲೆಗಳು 17,542 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತವೆ. 100 ಗ್ರಾಂ ಮೆಂತ್ಯ ಎಲೆಗಳು 9,254 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತವೆ. 100 ಗ್ರಾಂ ಹರಿವೆ ಎಲೆಗಳು ಸುಮಾರು 8,553 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತವೆ. ಬೀಟಾ ಕ್ಯಾರೋಟಿನ್ ಸಮೃದ್ಧವಾಗಿರುವ ಇತರ ಆಹಾರಗಳು ಮಾವು, ಪಪ್ಪಾಯಿ, ಏಪ್ರಿಕಾಟ್ ಮತ್ತು ಕಿತ್ತಳೆ. ಒಂದು ಮಾವು ಸುಮಾರು 300 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತದೆ. ಒಂದು ಬೌಲ್ ಪಪ್ಪಾಯಿ 115 ಮೈಕ್ರೋಗ್ರಾಂಗಳನ್ನು ಹೊಂದಿರುತ್ತದೆ. ಸೇವನೆಯ ಜೊತೆಗೆ ಸರಿಯಾದ ಹೀರಿಕೊಳ್ಳುವಿಕೆ ಕೂಡ ಮುಖ್ಯವಾಗಿದೆ. ಕ್ಯಾರೋಟಿನಾಯ್ಡ್ಗಳಿಗೆ ಹೋಲಿಸಿದರೆ ರೆಟಿನಾಲ್ ದೇಹದಲ್ಲಿ ಸುಲಭವಾಗಿ ಹೀರಲ್ಪಡುತ್ತದೆ ಎಂಬುದನ್ನು ಗಮನಿಸಿ. ಇದರರ್ಥ ಪ್ರಾಣಿ ಮೂಲಗಳಿಂದ ವಿಟಮಿನ್ ಎ ಉತ್ತಮವಾಗಿ ಹೀರಲ್ಪಡುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ. ಇದನ್ನು ಸಕ್ರಿಯ ರೂಪಕ್ಕೆ ಪರಿವರ್ತಿಸಬೇಕಾಗಿಲ್ಲವಾದ್ದರಿಂದ ಇದನ್ನು ಉತ್ತಮವಾಗಿ ಬಳಸಿಕೊಳ್ಳಲಾಗುತ್ತದೆ. ವಿಟಮಿನ್ ಎಯ ಎಲ್ಲಾ ಮೂಲಗಳು ಸರಿಯಾದ ಹೀರುವಿಕೆಗಾಗಿ ಆಹಾರದಲ್ಲಿ ಸ್ವಲ್ಪ ಕೊಬ್ಬಿನ ಅಗತ್ಯವಿದೆ. ನಿಷ್ಕ್ರಿಯ ರೂಪವನ್ನು ಸಕ್ರಿಯ ರೂಪಕ್ಕೆ ಉತ್ತಮವಾಗಿ ಪರಿವರ್ತಿಸಲು ಸಹ ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಉತ್ತಮ ಗುಣಮಟ್ಟದ ಕೊಬ್ಬನ್ನು ಸೇರಿಸುವುದು ಮುಖ್ಯ. ಉದಾಹರಣೆಗೆ ಬೆಣ್ಣೆ, ಶುದ್ಧ ತುಪ್ಪ, ಮೀನು, ಮೊಟ್ಟೆ, ಬೀಜಗಳು ಮತ್ತು ಕಾಳುಗಳು. ಉತ್ತಮ ಆರೋಗ್ಯಕ್ಕಾಗಿ ಈ ಎಲ್ಲ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇವಿಸಿ. ಪಾಠದ ಕೊನೆಗೆ ಬಂದಿದ್ದೇವೆ. ಅನುವಾದ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.